ಬಂಗಾರಿ, ಈಜಾಗ ಧ್ರುವ ಒಬ್ನೇ ಬರ್ತಾ ಇದ್ದಾನೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವನ್ ಜೊತೆ ಮೈನಾ ಬಂದಿಲ್ವಾ? ಗುಡ್ ಮಾರ್ನಿಂಗ್. ಏಯ್ ಧ್ರುವ, ಮೈನನ್ ಕರ್ಕೊಂಡ್ ಬಂದಿಲ್ವಾ? ನೀನ್ ಒಬ್ನೇ ಬಂದಿದ್ಯಾ? ಅವ್ರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಮೈನಾ ಲೇಟ್ ಆಗಿ ಬರ್ತಾಳ? ಇಷ್ಟು ದಿನದ ತನ ಟೈಮಿಂಗ್ ಅಂದ್ರ ಮೈನಾ, ಮೈನಾ ಅಂದ್ರ ಟೈಮಿಂಗ್. ಇವತ್ ಯಾಕೆ ಲೇಟ್ ಆಗಿ ಬರ್ತಾಳ? ಆಗಿದ್ದಿದ್ ಮೈನಾ ಹಾಸ್ಟೆಲ್ ಇಂದ ಬರೋರು. ಆದ್ರೆ ಇವಾಗಿರೋ ಮೈನಾ ಒಂದ್ ಮನೆ ಸೊಸೆ ಆಗಿದ್ದಾರೆ, ಜೊತೆಗೆ ಸಂಸಾರಸ್ಥರಾಗಿದ್ದಾರೆ. ಓಹೋ, ಅವಳು ಸಂಸಾರಸ್ಥೆ ಅಂತ ನೀನೊಳಗ್ ಪರ್ಮಿಷನ್ ಕೊಟ್ಬಿಟ್ಯಾ? ತುಂಬಾ ಮೋಸ ಗುರು ಇದು. ನಾನು ಇಷ್ಟು ವರ್ಷದಿಂದ ಮನೆ ನೋಡ್ಕೊಂತಾ ಇದ್ದೀನಿ, ಒಂದು ದಿನ ಪರ್ಮಿಷನ್ ಕೊಡ್ಲಿಲ್ಲ. ಕೇಳು ಬಂಗಾರಿ. ಮನೆಗೂ ಕೆಲ್ಸಕ್ಕೂ ಓಡಾಡ್ಕೊಂಡಿರೋರ್ಗೆ ಪರ್ಮಿಷನ್ ಯಾಕ್ಬೇಕು? ಬಂಗಾರಿ, ನೀನು ನನಗ್ ಸಪೋರ್ಟ್ ಮಾಡ್ಬೇಕು, ಅದನ್ ಬಿಟ್ಟು ಇವ್ನಿಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಅಯ್ಯೋ ಆನಂದ, ನಿಮ್ಮನೆ ವಿಷಯ ಬಿಡಿ, ನಮ್ಮನೆ ವಿಷಯದ ಬಗ್ಗೆ ಮಾತಾಡೋಣ. ಮೈನಾ ಅವ್ರಿಗೆ ಮನೆ ಜವಾಬ್ದಾರಿ ಎಲ್ಲ ಕೊಟ್ಟಾಗಿದೆ, ಅದಕ್ಕೆ ಸ್ವಲ್ಪ ಕೆಲ್ಸ ಇತ್ತು, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಏನ್ ಧ್ರುವ, ಮೈನಾ ಸಂಸಾರ ಜವಾಬ್ದಾರಿ ಹೊತ್ಕೊಳ್ಳೋಷ್ಟು ದೊಡ್ಡವಳಾಗ್ಬಿಟ್ಲಾ? ಒಳ್ಳೆ ಜವಾಬ್ದಾರಿನೇ. ಒಳ್ಳೆ ಬೆಳವಣಿಗೆ. ಆದ್ರೆ ಮೈನಾಗೆ ಯಾವ್ದೇ ಜವಾಬ್ದಾರಿ ಕೊಟ್ರು ಅಚ್ಚುಕಟ್ಟಾಗಿ ಮಾಡಿ ನಿಭಾಯಿಸ್ತಾಳೆ, ಅದೇ ಖುಷಿ. ಧ್ರುವ, ಅದೆಲ್ಲ ಸರಿ, ಇದಕ್ ನಿಮ್ಮಮ್ಮ ಒಪ್ಕೊಂಡ್ರ ಮಗ? ಅಯ್ಯೋ ಏನ್ ಕೇಳ್ತೀಯ, ಅದೊಂದ್ ದೊಡ್ಡ ಕತೆ. ಸಂಬಳ ಕೊಟ್ರಲ್ವಾ, ಅದನ್ನ ಮನೆಗ್ ತಗೊಂಡ್ ಹೋಗಿ ಅಮ್ಮನ್ ಮುಂದೆ ಮೈನಾ ಕೈಗಿಟ್ಟೆ. ಅಲ್ಲಿ ಶುರುವಾಯ್ತು ಅತ್ತೆ ಸೊಸೆದು. ಅಲ್ಲಿಂದ ಶುರುವಾಗಿ ಎಲ್ಲಿ ತನಕ ಹೋಯ್ತು ಅಂದ್ರೆ, ನೀನೇ ಸಂಬಳ ತಗೊಂಡೆ ಅಲ್ವಾ, ಇನ್ಮೇಲೆ ಮನೆ ಜವಾಬ್ದಾರಿನೆಲ್ಲ ನೀನೇ ನೋಡ್ಕೊ ಅಂತ ಹೇಳಿದ್ರು. ಆದ್ರೂ ಮಗ, ನೀನ್ ಮಾಡಿದ್ದು ತಪ್ಪೆ ಕಣೋ. ಏನ್ ತಪ್ಪು? ಸಂಬಳನ ತಗೊಂಡ್ ಹೋಗಿ ಹೆಂಡತಿ ಕೈಲಿ ಕೊಡೋದ್ ತಪ್ಪ? ಈ ಅತ್ತೆಂದಿರೇ ಇಷ್ಟು ವಯಸ್ಸಾದ ಕಾಲದಲ್ಲಿ ಸೈಲೆಂಟ್ ಆಗಿರೋದನ್ನ ಬಿಟ್ಟು ಎಲ್ಲಾನು ನಾನೇ ಮಾಡ್ತೀನಿ ಅಂತ ಮುಂದಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಂದನೇ ನೋಡು ಸಮಸ್ಯೆ ಎಲ್ಲ ಶುರುವಾಗೋದು. ಓಹೋ, ಹಾಗಾದ್ರೆ ಇವಾಗ ನಿಮ್ಮ ಅಣ್ಣಂದ್ರು ತಮ್ಮಂದ್ರು ಅವ್ರ ಸಂಬಳನ ತಗೊಂಡೋಗಿ ನಿಮ್ಮಮ್ಮನ್ ಕಣ್ ಮುಂದೆ ಅದನ್ನ ಅವ್ರ ಹೆಂಡತಿ ಕೊಟ್ರೆ ನಿಮ್ಗದು ಓಕೆನಾ? ಏನು ನಾಲ್ಗೆ ಉದ್ದ ಬೆಳಿತಿದೆ? ಬಂಗಾರಿ, ನಾನ್ ಸುಮ್ನೆ ತಮಾಷೆ ಮಾಡಿದ್ದು, ನೀನ್ ಯಾಕೆ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂತೀಯಾ? ಸಾರಿ ಬಂಗಾರಿ. ಸುಂದ್ರ ಹಾರಾಡ್ತಾ ಇದ್ದವನು ಹೆಂಡತಿ ಒಂದು ಲುಕ್ ಕೊಡೋಣ ಕರ್ಗೋಗ್ಬಿಟ್ಟ. ಹಂಗ ಸುಮ್ನಿರೆ. ಅದಕ್ಕ ಹೇಳೋದು ನನ್ನಂಗ ಸಿಂಗಲ್ ಸಿಮ್ಮಿನಿ ತರ ಇರ್ಬೇಕು ಅಂತ. ಅದೋಗ್ಲಿ ಬಿಡು ಧ್ರುವ, ನಿನ್ ಕತಿ ಹೇಳ ಮುಂದಕ್ಕ. ಅಯ್ಯೋ, ಆಮೇಲೆ ಮೈನಾ ಇದನ್ನ ತಗೊಂಡ್ ಹೋಗಿ ಅತ್ತೆ ಕೈಗೆ ಕೊಡಿ ಅಂತ ಹೇಳಿದ್ಲು. ನಾನ್ ಹೋಗಿ ನಮ್ಮಮ್ಮನ್ ಮುಂದೆ ತಗೊಳಮ್ಮ ಸಂಬಳ ಅಂತ ಕೊಟ್ಟೆ. ನನಗ್ ಬೇಡ ಅಂತ ಅಲ್ಲೊಂದ್ ಜಗಳ ಶುರುವಾಯ್ತು. ಆಮೇಲೆ ಮೈನಾ ಹೋಗಿ ಸಾರಿ ಕೇಳಿ ಅಂತ ಹೇಳಿದ್ರು. ಹೋದೆ, ಸಾರಿ ಕೇಳ್ದೆ, ಮತ್ತೆ ಜಗಳ. ಆ ಕಡೆಯಿಂದ ನಮ್ಮಮ್ಮ ಬ್ಯಾಟಿಂಗು, ಈ ಕಡೆಯಿಂದ ಮೈನಾ ಅವ್ರ ಬ್ಯಾಟಿಂಗು, ಮಧ್ಯದಲ್ಲಿ ನಾನು ಒದ್ದಾಡ್ಕೊಂಡು. ಮಗ 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 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಏನಾಯ್ತು ಮಗ? ಏನ್ ಮಾಡುದು ಅಂತ ತೋಚ್ತೆ. ನಮ್ಮಪ್ಪನ ಫೋಟೋ ಮುಂದೆ ಹೋಗಿ ಸಂಬಳ ಇಟ್ಬಿಟ್ಟು ಯಾರ್ ಬೇಕಾದ್ರೂ ತಗೊಳ್ಳಿ ಅಂದ್ಬಿಟ್ಟು ರೂಮ್ಗೆ ಹೋದ. ಒಳ್ಳೆ ಕೆಲಸ. ಆಮೇಲೆ ಏನಾಯ್ತು ಧ್ರುವ? ಆಹಾ, ಎಷ್ಟು ಕ್ಯೂರಿಯಾಸಿಟಿ ಸರಳಕ್ಕ. ಇರಲ್ವಾ ಮತ್ತೆ? ಬೇರೆಯವ್ರ ಮನೆ ವಿಷಯ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರತ್ತೆ ಅಲ್ಲ. ಈ ಗಾಸಿಪ್ ಅಂದ್ರೆ ಸಾಕು, ಈ ಹೆಣ್ಮಕ್ಳು ಏನೋ ಒಂಥರ ಖುಷಿ. ಏ ಆನಂದ, ಧ್ರುವನ್ ಮನೆ ವಿಷಯ ಗಾಸಿಪ್ ಅಲ್ಲ, ನೀನ್ ಹೇಳು ಧ್ರುವ. ಆಮೇಲೆ ಬೆಳಿಗ್ಗೆವರೆಗೂ ಫೋಟೋ ಮುಂದೆ ದುಡ್ಡು ಹಾಗೆ ಇತ್ತು, ಯಾರು ಎತ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ, ಆಮೇಲೆ ನಾನು ಮತ್ತೆ ಮೈನಾ ದೀಪ ಹತ್ರ ಹೋಗಿ ನಮ್ಮಮ್ಮ ಒಂದಲ್ಲ ಒಂದಿನ ಒಪ್ಕೊಳ್ತಾರೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಮನೆ ಜವಾಬ್ದಾರಿನೆಲ್ಲ ನೀವೇ ತಗೋಬೇಕು ಅಂತ ಹೇಳಿ ಮೈನಾ ಅವ್ರ ಕೈಗೆ ದುಡ್ಡಿಟ್ಟು ನಾನ್ ಬಂದೆ. ಓ, ಹಂಗಾದ್ರ ಕತೆ ಮುಗಿದೋತು. ಇನ್ ಮುಂದ ಮೈನಾ ಅವಾಗವ ಪರ್ಮಿಷನ್ ತಗೋತಾ ಇರ್ಬೇಕು, ನಿಮ್ ತಾಯಿಯವರು ಕೊಡ್ತಾ ಇರ್ಬೇಕು. ಓಹೋ, ಹಂಗೆಲ್ಲ ಪರ್ಮಿಷನ್ ತಗೊಂಡ್ಬಿಟ್ರೆ ಇಲ್ಲಿ ಬಂದ್ ಕೆಲಸ ಮಾಡೋರು ಯಾರು? ಅದೆಲ್ಲ ಬಿಡು ಆನಂದ. KKM ಕಂಪ್ನಿಗೆ ಡೆಲಿವರಿ ಕಳಿಸ್ಬೇಕಾಗಿತ್ತಲ್ಲ, ಅದೆಲ್ಲ ಕೆಲಸ ಮುಗಿತ. ಅದೆಲ್ಲ ಆಗ್ಲೇ ಕಳ್ಸಾಯ್ತು ಕಣೋ. ಮೈನಾ ಮಾಡ್ಬೇಕಾಗಿರೋ ಕೆಲ್ಸಾನು ಯಾವ್ದು ಪೆಂಡಿಂಗ್ ಅಲ್ಲಿ ಇಲ್ಲ, ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಿದಾಳೆ. ಅಪ್ಪ, ಸದ್ಯ ಅಷ್ಟೇ ಬೇಕಾಗಿರೋದು. ಮೈನಾ ಅವರು ಈ ಕಂಪ್ನಿಲಿ ಹೆಸರು ಮಾಡ್ದಂಗೆ ಮನೇಲಿ ಹೆಸರು ಮಾಡೋದು ತುಂಬಾ ಕಷ್ಟ ಆಗತ್ತೆ. ಆದ್ರೂ ಒಂದಲ್ಲ ಒಂದಿನ ಸೊಸೆ ಅನ್ನೋ ಪಟ್ಟ ಗಿಟ್ಟಿಸ್ಕೊಳ್ತಾರೆ ಅಂತ ನನಗ್ ನಂಬಿಕೆ ಇದೆ. ಈಗ ಮೈನಾ ಇದ್ದಿದ್ರೆ ಏನ್ ಹೇಳ್ತಿದ್ಲು ಗೊತ್ತಾ? ಏನ್ ಹೇಳ್ತಿದ್ರು? ಮೈಲಾರ್ ಕೋಟೆ ಮೈನಾ ಅಂದ್ರ ಸುಮ್ನ ತಿಳಿದೀನ, ಸುಲಭದ ಮಾತಾ ಅಲ್ಲ. ಸರಿ ಸರಿ, ಎಲ್ರು ಕೆಲಸ ಶುರು ಮಾಡಿದ್ದಾರೆ, ನಾವ್ಯಾಕೆ ಲೇಟ್ ಮಾಡೋದು? ಬನ್ನಿ ಬನ್ನಿ, ಕೆಲಸ ಶುರು ಮಾಡೋಣ.
ಬೇರೆ ಅಕ್ಕ ದುಡ್ಡು ಕಳ್ಸೋಳೆ ಅಂತ ಸುಳ್ಳು ಹೇಳ್ಬಿಟ್ಟೆ. ಈಗ ದುಡ್ಡೇ ಸಿಗ್ತಿಲ್ಲ. ಅಪ್ಪ ಹಿಂಗೆ ಏನಂತ ಉತ್ತರ ಕೊಡೋದು ನಾನು? ಆ ವೀರೇಂದ್ರ ನಮ್ಮ ಮನೆ ಹತ್ರ ಹೋಗಿ ಏನನ್ನ ಅವಾಂತರ ಮಾಡಿರ್ತಾನೋ, ಎಷ್ಟು ಪೀಡ್ಸಿರ್ತಾನೋ. ಛೇ! ಅಪ್ಪ ಭಗವಂತ, ಹೇಗಾದ್ರೂ ಮಾಡಿ ದುಡ್ಡು ಸಿಗೋ ತರ ಮಾಡಪ್ಪ. ಆ ದುಡ್ಡು ತುಂಬಾ ಮುಖ್ಯ ನನಗೀಗ. ಆ ತುಳಸಿ ಹಾಗೆಲ್ಲ ಮಾತಾಡೋದನ್ನ ನೋಡಿದ್ರೆ ನನ್ಗ್ಯಾಕೋ ತುಳಸಿನೇ ದುಡ್ಡು ಕದ್ದಿದ್ದಾಳೆ ಅಂತ ಅನ್ನಿಸ್ತೈತೆ. ತುಳಸಿ, ದೇವ್ರೆ, ಯಾಕಪ್ಪ ಹಿಂಗ್ ಪರೀಕ್ಷೆ ಕೊಡ್ತೀಯ ನಮ್ಗೆ? ಮೈನ ಬೇರೆ ದುಡ್ಡು ಕಳಿಸಿಲ್ಲ, ಇವ್ರು ಬೇರೆ ಅದೇ ಚಿಂತೆಲಿ ಒತ್ತೊತ್ತಕ್ಕೆ ತಿಂತಿಲ್ಲ, ನಿದ್ದೆ ಮಾಡ್ತಿಲ್ಲ. ಯಾರ ಹತ್ರನಾರು ಹೋಗಿ ದುಡ್ಡಿಸ್ಕೊಬತ್ತೀನಿ ಅಂತ ಹೋಗೋರಲ್ಲ. ನಾವು ಚೆನ್ನಾಗಿದ್ದಾಗಲೇ ನಮ್ಮನ್ನು ನೋಡಿ ಸಹಿಸ್ತಾ ಇರೋ ಜನ. ನಾವು ಕಷ್ಟ ಅಂತ ಕೇಳಿದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡಾರ. ದೇವ್ರೆ, ನೀನೇ ಕಾಪಾಡಬೇಕು ಕಣಪ್ಪ. ದೇವ್ರೆ, ಮುತಣ ಮುತಣ, ಒತ್ತಾರನೆ ಬಂದ್ಬಿಟ್ನಲ್ಲ ಇವನು. ಬಾಣ ಬಾ. ನೋಡ್ ಶಾಂತಕ್ಕ, ನಮ್ಮೂರಿನ ಜನ ಎಷ್ಟೊಂದು ಸೋಂಬೇರಿಗಳು ಅಂದ್ರೆ ನಾನಾಗಿದ್ದಾನೆ ಅವ್ರ ಮನೆ ಹತ್ರ ಹೋಗೋವರ್ಗು ದುಡ್ಡನ್ನ ಕೊಡೋದಿಲ್ಲ ಅಂತಾರೆ. ಎದುರುಗಡೆ ಸಿಕ್ಬಿಟ್ರೆ ನೋಡಿದ್ರು ನೋಡ್ದಿರೋ ತರ ಹೋಗ್ತಾನೆ ಇರ್ತಾರೆ. ದುಡ್ಡು ಕೊಡೋವರ್ಗು ಅಣ್ಣ ಸುಣ್ಣ ಅಂತ ಬೆಣ್ಣೆ ಕಟ್ತಾರೆ. ಕೊಟ್ಟಾದ್ಮೇಲೆ ಅವ್ರು ಯಾರೋ ನಾನೇ ಯಾರೋ. ಯಾಕಣ ಹಂಗಂತ್ಯ? ಇದುವರೆಗೂ ನಿಮ್ಮ ಹತ್ರ ನಾವು ಟೈಮ್ ಕೇಳೇ ಇಲ್ಲ. ಆದ್ರೆ ಇವತ್ತು ಟೈಮ್ ಕೇಳೋ ಸಂದರ್ಭ ಬಂದದೆ. ಏನ್ ರಾಗ ಹೇಳ್ತೆ ಶಾಂತಕ್ಕ? ಅಲ್ಲ ಕಣನ, ನಮ್ಮನ್ನ ನೀವು ಹಂಗೆ ಅನ್ಕೋಬೇಡಿ. ಮೈನಾ ಇನ್ನೂ ದುಡ್ಡು ಕಳ್ಸಿಲ್ಲ. ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ. ಅದಕ್ಕೆ ನಮ್ಮ ಯಜಮಾನ್ರು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡ್ ಬರೋಣ ಅಂತ ಹೋಗೋರೆ. ನೋಡ್ದ್ಯಾ, ನೀನು ಬೇರೆಯವ್ರ ತರನೇ ಶುರು ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಲ್ಲ ಕಣಪ್ಪ, ಇವತ್ತೆಲ್ಲ ಟೈಮ್ ಅದೇ ಅಲ್ವಾ? ನಾವೇ ನಿಮಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಂಜೆ ತನಕ ಟೈಮ್ ಅದಲ್ಲ ಅಂತ ಸುಮ್ಮನೆ ಆದ್ವಿ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ನೋಡ್ ಶಾಂತಕ್ಕ, ನಿನ್ನ ಮಗಳು ಬೆಂಗಳೂರಲ್ಲಿ ಅವಳೆ. ಅಲ್ಲಿಂದ ದುಡ್ಡು ಬರ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಸಂಜೆ ಒಳಗಡೆ ಏನಾದ್ರೂ ಅವಳು ದುಡ್ಡು ಕಳ್ಸಿಲ್ಲ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಸೇರ್ಕೊಬಿಡ್ತದೆ.